ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ ಅಂತ. ನಾನು ಬಜ್ ಇಂಡಿಯಾ ಟ್ರಸ್ಟಲ್ಲಿ ವರ್ಕ್ ಮಾಡ್ತಾ ಇರೋದು. ಮದ್ದೂರು ತಾಲೂಕು ಮಂಡ್ಯ ಡಿಸ್ಟಿಕಲ್ಲಿ ಎಫ್ ಎ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು. ಈ 3 ದಿನದಲ್ಲಿ ನಾವು ಮೇಲ್ಕೋಟೆನಲ್ಲಿ ಟ್ರೈನಿಂಗ್ ಇಟ್ಕೊಂಡಿದ್ರು. ಈ ಟ್ರೈನಿಂಗ್ ಬರೋದಕ್ಕೆ ಮುಂಚೆ ಏನು ಹೇಳ್ಕೊಡ್ತಾರೆ, ಯಾವುದ್ರ ಬಗ್ಗೆ ಇರುತ್ತೆ, ಆಲ್ರೆಡಿ ನಾವು ಮಹಿಳೆಯರಿಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ಇನ್ನೇದ್ರ ಬಗ್ಗೆ ಇರುತ್ತೆ ಅನ್ನೋ ಕ್ಯೂರಿಯಾಸಿಟಿನಲ್ಲೇ ಬಂದ್ವಿ. ಬಟ್ ಬಂದಮೇಲೆ 3 ದಿನ ತುಂಬಾ ಕಲ್ತ್ವಿ. 3 ದಿನದಲ್ಲೂ ಒಂದೊಂದು ರೀತಿ ಒಳ್ಳೆ ಗುಡ್ ಲರ್ನಿಂಗ್ಸ್ ಆಯಿತು ಅಂತಲೇ ಹೇಳ್ಬೋದು. ಹೇಗೆಲ್ಲ ಎಂತಕ್ಕೆಲ್ಲ ವಲಸೆ ಹೋಗ್ತಾ ಇದ್ದಾರೆ ಜನ, ಅದನ್ನೆಲ್ಲ ಹೇಗೆ ತಡೆಗಟ್ಬೋದು, ಬಡತನ ಜಾಸ್ತಿ ಆಗ್ತಾ ಇದೆ ಅದನ್ನೆಲ್ಲ ಹೇಗೆ ನಿರ್ಮೂಲನೆ ಮಾಡ್ಕೋಬೋದು, ಮತ್ತು ನಮ್ಗೆ ಏನೆಲ್ಲ ಸ್ಕಿಲ್ಸ್ ಇದೆ, ಮತ್ತು ಏನೆಲ್ಲ ಕಚ್ಚಾ ವಸ್ತುಗಳು ನೈಸರ್ಗಿಕವಾಗಿ ಸಿಗುತ್ತೆ ಅದನ್ನು ಬಳಸ್ಕೊಂಡು ನಾವು ಆದಾಯ ಮಾಡ್ಕೋಬೋದು, ಮತ್ತು ಏನೆಲ್ಲ ವ್ಯಾಪಾರನ ಸ್ಟಾರ್ಟ್ ಮಾಡ್ಬೋದು, ಮತ್ತು ನಾವು ಎಷ್ಟೆಲ್ಲ ತಿಂಗಳಿಗೆ ಆಗಿರ್ಬೋದು, ವರ್ಷಕ್ಕೆ ಆಗಿರ್ಬೋದು, ಎಷ್ಟೆಲ್ಲ ನಾವು ಖರ್ಚು ಮಾಡ್ತಾ ಇದ್ದೀವಿ, ಎಷ್ಟು ಆದಾಯ ಮಾಡ್ತಾ ಇದ್ದೀವಿ ಅಂತ ಯಾವುದೇ ಕಾರಣಕ್ಕೂ ಫಸ್ಟೆಲ್ಲ ಲೆಕ್ಕ ಹಾಕಿರಲಿಲ್ಲ. ಈಗ ನಾವು ಎಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೀವಿ, ಎಷ್ಟು ನಾವು ಕಡಿಮೆ ಆದಾಯ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ಇದರಿಂದ ತಿಳ್ಕೊಂಡ್ವಿ. ಹಾಗೆ ಕಡಿಮೆ ಬಂಡವಾಳನ ಹಾಕಿ ಸಿಗುವಂಥ ನಮ್ಮ ಹಳ್ಳಿ ಊರಲ್ಲಿ ಸಿಗುವಂಥ ವಸ್ತುಗಳನ್ನೇ ಬಳಸಿ ಹೇಗೆ ನಾವು ಆದಾಯನ ಮಾಡ್ಕೋಬೋದು, ವ್ಯಾಪಾರನ ಸ್ಟಾರ್ಟ್ ಮಾಡ್ಬೋದು, ಅದರಿಂದ ಹೇಗೆ ನಾವು ಲಾಭನ ತಗೋಬೋದು ಅನ್ನೋದನ್ನೆಲ್ಲ ಲೆಕ್ಕಾಚಾರ, ಬಿಸ್ನೆಸ್ ಪ್ಲ್ಯಾನ್ ಪೂರ್ತಿಯಾಗಿ ನೀಟಾಗಿ ನಮಗೆ ಈ ಟ್ರೈನಿಂಗಲ್ಲಿ ಹೇಳ್ಕೊಟ್ಟಿದ್ದಾರೆ. ಇದನ್ನು ನಾವು ಫೀಲ್ಡ್ಗೆ ಹೋಗಿ ನಮ್ಮ ಮಹಿಳೆಯರಿಗೂ ಕೂಡ ನಾವು ಒಂದಷ್ಟು ತಿಳಿಸ್ಬೇಕು ಅನ್ನೋ ಅಂಥ ಆಸೆ ಆಗಿದೆ. ಏಕೆಂದರೆ ತುಂಬ ಜನ ಅಂದ್ಕೊಂಡಿರ್ತಾರೆ, ನಮ್ಮ ಬಡವರು, ನಮ್ಮ ಹತ್ರ ಬಂಡವಾಳ ಇಲ್ಲ, ಹೇಗೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ, ಮತ್ತು ನಮಗೇನು ಗೊತ್ತಿಲ್ಲ ಅಂತ. ಇರೋ ಸ್ಕಿಲ್ಲೇ ನಾವು ಯೂಸ್ ಮಾಡಿಕೊಂಡು, ಇರೋವಂಥ ನಮಗೆ ಗೊತ್ತಿರೋವಂಥ ಕೌಶಲ್ಯನ ನಾವು ಯೂಸ್ ಮಾಡಿಕೊಂಡು, ಸುತ್ತಮುತ್ತ ಇರೋವಂಥ ಸಂಪನ್ಮೂಲಗಳನ್ನ, ಕಚ್ಚಾ ವಸ್ತುಗಳನ್ನ ಬಳಸ್ಕೊಂಡು ನಾವು ಹೇಗೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೋದು ಅನ್ನೋದು ಈ ಟ್ರೈನಿಂಗಿಂದ ತುಂಬಾ ಚೆನ್ನಾಗಿ ತಿಳ್ಕೊಂಡ್ವಿ. ಹಾಗಾಗಿ ಇದನ್ನು ನಾವು ಖಂಡಿತವಾಗಿ ನಮ್ಮ ಮಹಿಳೆಯರಿಗೆ ನಾವು ಶೇರ್ ಮಾಡಿ ಅವರಿಂದನೂ ಕೂಡ ಒಂದು ಏನಾದರೂ ಸಣ್ಣ ಪುಟ್ಟ ವ್ಯಾಪಾರನ ಸ್ಟಾರ್ಟ್ ಮಾಡಿಸ್ಬೇಕು, ಆದಾಯನ ಶುರು ಮಾಡಿಸ್ಬೇಕು ಅವ್ರಿಗೂ ಕೂಡ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಈ ತರಬೇತಿ ನಮ್ಗೆ ತುಂಬಾ ಇಷ್ಟ ಆಯಿತು, ಇದರಿಂದ ಕಲ್ತಿದ್ವಿ. ಹಾಗಾಗಿ ತುಂಬಾ ಥ್ಯಾಂಕ್ ಯು.